ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ನಟ ದರ್ಶನ್ ಅವರ ಬಗ್ಗೆ ಒಂದು ಜಾತಕದ ವಿಮರ್ಶೆಯನ್ನು ಮಾಡೋಣ. ನಾನು ಸಮಾಜಕ್ಕೆ ಕೊಡ್ತಕ್ಕಂಥ ಮೆಸೇಜ್ ಏನು ಅಂದರೆ, ವಿಧಿಯ ಮುಂದೆ ಯಾರೂ ಇಲ್ಲ. ಫಸ್ಟ್ ಪಾಯಿಂಟ್. ನಮ್ಮ ಹಣೆ ಬರಹದಲ್ಲಿ 9 ಗ್ರಹಗಳು ಕೂಡ ಇಂಡಿಕೇಶನ್ ಮಾಡುತ್ತೆ. ವ್ಯಕ್ತಿತ್ವವನ್ನು, ಜೀವನವನ್ನು ಇಂಡಿಕೇಶನ್ ಮಾಡುತ್ತೆ. ನಮ್ಮ ಬುದ್ಧಿಯನ್ನು ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಆ ಗ್ರಹಗಳು ಫಲ ಕೊಡಲಿಕ್ಕೆ ಡಿಪೆಂಡ್ ಮಾಡುತ್ತೆ. ಗುಡ್ ಆದರೂ ಆಗಿರ್ಬೋದು, ಬ್ಯಾಡ್ ಆದರೂ ಆಗಿರ್ಬೋದು. ಇಲ್ಲಿ ನಾನು 5 ರಿಂದ 6 ವರ್ಷದಿಂದನೂ ಹೇಳ್ಕೊಬಂದಿದ್ದೀನಿ ಕಾಂಬಿನೇಷನ್ಸ್, ಗ್ರಹಗಳ ಕಾಂಬಿನೇಷನ್ ಬಗ್ಗೆ ಅವಾಗವಾಗ ಹೇಳ್ತಾನೆ ಇರ್ತೀನಿ ಎಲ್ಲರಿಗೂ. 2-7-11 ಬಂದ್ರೇನು, 1-6-10 ಬಂದ್ರೇನು, 3-8-12 ಬಂದ್ರೇನು, 7-8-12 ಬಂದ್ರೇನು, ಸಾಕಷ್ಟು ಕಾಂಬಿನೇಷನ್ಸ್ ಬಗ್ಗೆ ಹೇಳಿದ್ದೀನಿ. ಯಾರು ಫಾಲೋ ಮಾಡಿದ್ದೀರಾ, ನಾನು ಇವತ್ತು ಚಾರ್ಟ್ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಸತ್ಯಗಳಿದೆ ಅಂತ ಜ್ಯೋತಿಷ್ಯದಲ್ಲಿ. ಇಲ್ಲಿ ನಮ್ಮ ಜೀವನದಲ್ಲಿ ಗ್ರಹಗಳು ಏನು ಮಾಡ್ತವೆ ಅಂದರೆ, ಕೆಟ್ಟದಿದ್ದರೂ ಕೂಡ ಒಳ್ಳೆ ಬುದ್ಧಿ, ಒಳ್ಳೆ ನಡವಳಿಕೆ, ಕೆಟ್ಟ ಸವಾಸ ಇಲ್ಲದೇ ಇದ್ದರೆ ನಮಗೆ ಒಳ್ಳೆಯದೇ ಮಾಡ್ತವೆ. ಅದಿತ್ತ ಅವು ಬಿಡೋದಿಲ್ಲ. ಬಟ್ ಜಾತಕದ ರೀತಿ ಇಂಡಿಕೇಶನ್ ಇರುತ್ತೆ, ನಾವು ಅದನ್ನು ತಿಳ್ಕೊಬೋದು. ಇವ್ರದ್ದೊಂದು ಚಾರ್ಟ್ ಪಕ್ಕದಲ್ಲಿದೆ, ನೋಡ್ತಾ ಇದ್ದೀರಾ, ಕುಂಡಲಿ ಅಂತ ಕರಿತೀವಿ. 16ನೇ ತಾರೀಕು ಫೆಬ್ರವರಿ 1977 ಇಸ್ವಿ ಅಂತ ಕೊಟ್ಟಿದ್ದಾರೆ. ನನಗೇನು ಇನ್ಫಾರ್ಮೇಷನ್ ಸಿಕ್ಕಿದೆ ಅದ್ರ ಪ್ರಕಾರ ನಾನು ಒಂದು ಕುಂಡಲಿಯನ್ನು ಹಾಕಿದ್ದೀನಿ ಅವ್ರದ್ದು. ಇಲ್ಲಿ ಪ್ರತಿಯೊಬ್ಬರಿಗೂ ಗ್ರಹಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ, ಏಕೆಂದರೆ ಗ್ರಹಗಳು ಹೆಂಗೆ ಫಲ ಕೊಡ್ತವೆ. ಕುಂಡಲಿ ನೋಡ್ತಾ ಇದ್ದೀರಾ, ಅಲ್ಲಿ ವೃಷಭ ಲಗ್ನ ಬಂದಿರತಕ್ಕಂಥದ್ದು. ಅವರು ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ. 3ನೇ ಮನೇಲಿ ಶನಿ ಇದ್ದಾನೆ, 6ನೇ ಮನೇಲಿ ರಾಹು ಇದ್ದಾನೆ, 9ನೇ ಮನೆಯಲ್ಲಿ ಕುಜ ಬುಧ ಚಂದ್ರ, 10ನೇ ಮನೇಲಿ ಸೂರ್ಯ, 11ನೇ ಮನೇಲಿ ಶುಕ್ರ, 12ನೇ ಮನೆಯಲ್ಲಿ ಗುರು ಕೇತು. ಇಲ್ಲಿ ನೋಡಿ, ಕುಂಡಲಿ ನೋಡಿ ಯಾವತ್ತೂ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ಡಿಗ್ರಿ ವೈಸ್ ನೋಡಬೇಕು. 10ನೇ ಮನೆಯಲ್ಲಿ 3 ಗ್ರಹಗಳು ಕೂತಿದೆ, ಅವು ಡಿಗ್ರಿ ವೈಸ್ ಎಲ್ಲಿ ಕೂತಿದೆ ನಾವು ನೋಡ್ಕೋಬೇಕು. ಬಟ್ ಅವು ಡಿಗ್ರಿ ವೈಸ್ 9ನೇ ಮನೇಲಿ ಕೂತಿಲ್ಲ. ರಾಹು 6ನೇ ಮನೇಲಿ ಕೂತಿದ್ದಾನೆ, ಅವ್ನು ಡಿಗ್ರಿ ವೈಸ್ 5ನೇ ಮನೆ. ಕೇತು 12ನೇ ಮನೇಲಿ ಕೂತಿದ್ದಾನೆ, ಅವ್ನು ಡಿಗ್ರಿ ವೈಸ್ 11ನೇ ಮನೆ. ಶುಕ್ರ ಡಿಗ್ರಿ ವೈಸ್ 10ನೇ ಮನೆ ತೊಗೊಂಡಿದ್ದಾನೆ, 11ರಲ್ಲಿ ಕೂತಿಲ್ಲ. ಸೂರ್ಯ 10ನೇ ಮನೇಲಿ ಕೂತಿಲ್ಲ, 9ನೇ ಮನೆ ತೊಗೊಂಡಿದ್ದಾನೆ. ಸ್ವಲ್ಪ ಒಂದು ಎಕ್ಸಾಂಪಲ್ ಚಾರ್ಟ್ ಕೊಡ್ತೀನಿ. ಡಿಗ್ರಿ ಚಾರ್ಟ್ ಬರುತ್ತೆ ನೋಡಿ. ಈ ಡಿಗ್ರಿ ಚಾರ್ಟಲ್ಲಿ ಅಲ್ಲೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. 9ನೇ ಮನೆ ಅಂದರೆ ವೃಷಭದಿಂದ 9ನೇ ಮನೆಯಲ್ಲಿ 3 ಗ್ರಹ ಕೂತಿದೆ. ಯಾವುದು? ಬುಧ, ಕುಜ, ಚಂದ್ರ. ಈ 3 ಗ್ರಹ ಮೋಸ್ಟ್ ಡೇಂಜರಸ್ ಆಗಿರ್ತಕ್ಕಂಥದ್ದು ಇವರ ಜೀವನದಲ್ಲಿ. ನೋಡಿ, ಡಿಗ್ರಿ ವೈಸ್ ಏನಕ್ಕೆ ಅದು 8ನೇ ಮನೆ ತಗೋತು ಅಂದರೆ, ನಮಗೆ ಲಗ್ನ 25 ಡಿಗ್ರಿನಲ್ಲಿ ಸ್ಟಾರ್ಟ್ ಆಗಿದೆ. ಹಾಗೆ 9ನೇ ಮನೆ ಮಕರ ರಾಶಿ 18 ಡಿಗ್ರಿನಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲಿ ಚಾರ್ಟ್ ನೋಡಿ ಗೊತ್ತಾಗುತ್ತೆ. ಮಕರಕ್ಕೆ ಹೋಗ್ಬಿಟ್ಟು ಎಷ್ಟನೇ ಡಿಗ್ರಿ ಸ್ಟಾರ್ಟ್ ಆಗಿದೆ ಅಂದರೆ 18ನೇ ಡಿಗ್ರಿ. ಏನಕ್ಕೆ 8ನೇ ಮನೆ ತಗೋತು ಅಂದರೆ, ನೋಡಿ, ಬುಧ 14 ಡಿಗ್ರಿ 13 ನಿಮಿಷದಲ್ಲಿದ್ದಾನೆ, ಕುಜ 11 ಡಿಗ್ರಿ 50 ನಿಮಿಷದಲ್ಲಿದ್ದಾನೆ, ಚಂದ್ರ 11 ಡಿಗ್ರಿ 17 ನಿಮಿಷದಲ್ಲಿದ್ದಾನೆ. ಅಂದರೆ 18 ಡಿಗ್ರಿನ ಪಾಸ್ ಆಗಬೇಕು 9ನೇ ಮನೆ ತೊಗೊಳಕ್ಕೆ. ಅವು 18 ಡಿಗ್ರಿಯಿಂದ ಒಳಗಡೆ ಇರೋದ್ರಿಂದ ಲಗ್ನದ ಡಿಗ್ರಿಗೆ ಕೌಂಟ್ ಮಾಡಿದಾಗ ಅದು 8ನೇ ಮನೆ ಆಗುತ್ತೆ. ರಾಹುನೂ ಅಷ್ಟೇ ನೋಡಿ, ತುಲಾರಾಶಿಗೆ ಹೋಗಿ, ತುಲಾರಾಶಿ 24 ಡಿಗ್ರಿನಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಬಟ್ ರಾಹು ಇರ್ತಕ್ಕಂಥದ್ದು 3 ಡಿಗ್ರಿ, ಅಂದರೆ ಪಾಸಾಗಿ ಬಂದ್ಬಿಟ್ಟಿದೆ, ಈ ಕಡೆ ರಿವರ್ಸ್ ಆಗಿದೆ, 24 ಡಿಗ್ರಿ ಮೇಲಾಯಿತು, ಅದಕ್ಕೆ ಅದು 5ನೇ ಮನೆ. ಇದು ಡಿಗ್ರಿ ವೈಸ್ ನೋಡ್ತಕ್ಕಂಥ ಒಂದು ಶಾಸ್ತ್ರ. ನಮಗೆ ಡಿಗ್ರಿ ವೈಸ್ ಏನು ಫಲ ಬರುತ್ತೆ, ಕನ್ಫರ್ಮ್ ಆಗಿರುತ್ತೆ ಫಲ. ಕುಂಡಲಿಲಿ ಕನ್ಫರ್ಮ್ ಇರಲ್ಲ. ಯಾಕೆಂದ್ರೆ ನೋಡಿ, ನಾವೀಗ 9ನೇ ಮನೇಲಿ 3 ಗ್ರಹ ಅಂತ ನೋಡ್ದು, ಅದೇನಾಗುತ್ತೆ, ಭಾಗ್ಯಸ್ಥಾನದಲ್ಲಿ ಗ್ರಹಗಳು ಕೂತಿದೆ, ಒಳ್ಳೇದಾಗಬೇಕಲ್ವಾ, ಕೆಟ್ಟದ್ದು ಯಾಕಾಯಿತು? 8ನೇ ಮನೆ ಕಾರಣ. ಇದನ್ನೆಲ್ಲ ನಾವು ಗೊತ್ತು ಮಾಡ್ಕೋಬೇಕು. ನೆಕ್ಸ್ಟ್ ನಿಮಗೆ ದಶಾ ಚಾರ್ಟ್ ಬರುತ್ತೆ ನೋಡಿ. ಇವಾಗ ಅವರಿಗೆ ಗುರುದಶ ನಡೀತಾ ಇದೆ, ಕುಜ ಭುಕ್ತಿ. ಇವರಿಗೆ ಕುಜ ಮೋಸ್ಟ್ ಡೇಂಜರಸ್ ಆಗಿದ್ದಾನೆ. ಅವರು 2011ನೇ ಇಸ್ವಿನಲ್ಲಿ ಜೈಲಿಗೆ ಹೋದಾಗ ರಾಹು ದಶ ಕುಜ ಭುಕ್ತಿ ಇತ್ತು. ಆ ಕುಜನಿಂದಲೇ ಹೋಗಿರ್ತಕ್ಕಂಥದ್ದು. ಇದೇ ಪ್ರೆಸೆಂಟ್ 2024ನೇ ಇಸ್ವಿ ಗುರುದಶ ಕುಜ ಭುಕ್ತಿ. ನೋಡಿ, ಅಲ್ಲಿ ಮಾರ್ಕ್ ಇದೆ. ಗುರುದಶ ಕುಜ ಭುಕ್ತಿ 2024
ಅಕ್ಟೋಬರ್ 28ನೇ ತಾರೀಕುವರೆಗೂ ಇದೆ. ಅಲ್ಲಿ ತನಕ ಟೈಮ್ ಇಸ್ ವೆರಿ ಬ್ಯಾಡ್ ದರ್ಶನ್ ಅವ್ರಿಗೆ, ವೆರಿ ವೆರಿ ಬ್ಯಾಡ್. ಡೇಂಜರಸ್ ಆಗ್ತಾನೆ ಕುಜ ಅಲ್ಲಿ ತನಕ. ಆಮೇಲೆ ರಾಹು ಭುಕ್ತಿ ಬರುತ್ತೆ, ಫಲ ಬೇರೆ ಆಗುತ್ತೆ. ಸೊ ನೆಕ್ಸ್ಟ್ ಹಾಗೆ ಇವರು ಅರೆಸ್ಟ್ ಆಗಬೇಕಾದ್ರೆ ನಾವು ಕೆಲವೊಂದು ಕಾಂಬಿನೇಷನ್ಸ್ ನೋಡ್ತೀವಿ. 3, 8, 12 ಅಂತ ಬರುತ್ತೆ. ಸೊ ಇಲ್ಲಿ ಅಂತರ್ಭುಕ್ತಿ ಅನ್ನೋದು ಬಹಳ ಪಾತ್ರ ವಹಿಸುತ್ತೆ, ಭುಕ್ತಿ ಅನ್ನೋದು ಪಾತ್ರ ವಹಿಸುತ್ತೆ. ನೋಡಿ ಅಲ್ಲಿ ಅಂತರ್ಭುಕ್ತಿ ಅದರಲ್ಲಿ ಮಾರ್ಕ್ ಮಾಡಿದ್ದೀನಿ. 27ನೇ ತಾರೀಕು ಜೂನ್ವರೆಗೂ ಕೂಡ ಬುಧ ಅಂತರ್ಭುಕ್ತಿ ಇದೆ. ಅಂದರೆ ಮೇ 9ರಿಂದ 27 ಜೂನ್ ಆ ಸೆಂಟ್ರಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಅಲ್ಲಿ ಬುಧ ಅಂತರ್ಭುಕ್ತಿ ಕೆಲವೊಂದು ಕಾಂಬಿನೇಷನ್ ತೋರಿಸ್ತೀನಿ. ನೆಕ್ಸ್ಟ್ ಚಾರ್ಟ್ ಬರುತ್ತೆ, ನಿಮಗೆ ಕಾಂಬಿನೇಷನ್ ಚಾರ್ಟ್ ಬರುತ್ತೆ, ಅದು ಇನ್ನೂ ಅದ್ಭುತವಾಗಿ ನಿಮಗೆ ಕನ್ಫರ್ಮೇಷನ್ ಮಾಡುತ್ತೆ. ನೋಡಿ ಕಾಂಬಿನೇಷನ್ ಚಾರ್ಟಲ್ಲಿ ನೋಡಿ, ಅದ್ರ ಪಕ್ಕದಲ್ಲಿ ಯಾವ ಯಾವ ಗ್ರಹ ಯಾವ ಯಾವ ಮನೆಯನ್ನು ತೊಗೊಂಡಿದೆ ಡಿಗ್ರಿ ವೈಸ್ ಅದ್ರ ಪಕ್ಕದಲ್ಲೇ ಇದೆ. ಮತ್ತು 9 ಗ್ರಹಗಳ ಒಂದು ಚಾರ್ಟ್ನ ನಾವಲ್ಲಿ ಕೊಟ್ಟಿದ್ದೀವಿ. ಇವರ ಜೀವನದ ರಹಸ್ಯವನ್ನು ಹೇಳುತ್ತೆ, ಇವರ ವ್ಯಕ್ತಿತ್ವವನ್ನು ಹೇಳುತ್ತೆ. ನೋಡಿ ಒಬ್ಬ ವ್ಯಕ್ತಿ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸಕ್ಸಸ್ ಆಗಬೇಕು ಅಂದರೆ 5ನೇ ಮನೆ ಬಹಳ ಪ್ರಮುಖ, ಬಹಳ ಪ್ರಮುಖ. ಅಲ್ಲಿ ಇಂಡಿಕೇಶನ್ ಮಾಡಿದ್ದೀನಿ ನೋಡಿ, 3 ಬಾಕ್ಸ್ ಇದೆ. 9 ಗ್ರಹ 27 ಲೈನ್ ಇದೆ, 3 ಬಾಕ್ಸು. ಬ್ಲೂ ಕಲರ್ ಬಾಕ್ಸು ಗುರುದಶ, ಗ್ರೀನ್ ಕಲರ್ ಬಾಕ್ಸು ಕುಜಭುಕ್ತಿ, ಪಿಂಕ್ ಕಲರ್ ಬಾಕ್ಸು ಇವಾಗ ರನ್ ಆಗ್ತಾ ಇರತಕ್ಕಂಥ ಕೇತು ಅಂತರ್ಭುಕ್ತಿ. ಸೊ ದಶ ಫಿಲ್ಮ್ ಇಂಡಸ್ಟ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡಿದೆ ನೋಡಿ. ಅಲ್ಲಿ ಸಬ್ಲಾಡ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಗುರು ಸೂರ್ಯ ನಕ್ಷತ್ರದಲ್ಲಿ ಕೂತಿದ್ದಾನೆ, ರಾಹುವಿನ ಸಬ್ಲಾಡಲ್ಲಿ ಕೂತಿದ್ದಾರೆ. ಅಲ್ಲಿ ನೋಡಿ ಚಾರ್ಟಲ್ಲಿ ನಮಗೆ ಸಬ್ಲಾಡು ಬಹಳ ಸ್ಕಿಲ್ ಕೊಡುತ್ತೆ, ಸಕ್ಸಸ್ ಕೊಡುತ್ತೆ. ರಾಹು ಬಂದಿರತಕ್ಕಂಥದ್ದು 5ನೇ ಮನೆ ತೊಗೊಂಡಿದೆ ಡಿಗ್ರಿ ವೈಸ್, ಅದ್ರ ಪಕ್ಕದಲ್ಲೇ ಇದೆ ನೋಡಿ 6A ಅಂತ. ಆ ಚಾರ್ಟಲ್ಲಿ ರಾಹು ಮುಂದೆ ನೋಡಿ 5 ಅನ್ನೋ ನಂಬರ್ ಇದೆ, ಅಂದರೆ 5ನೇ ಮನೆ ಅಂತ ಅರ್ಥ. ಆ ಚಾರ್ಟಲ್ಲಿ ರಾಹು ಸಬ್ಲಾಟ್ ಬಂದಿರೋದ್ರಿಂದ 5ನೇ ಮನೆ ಆ್ಯಕ್ಟರ್ ಅಂತ ಕರಿತೀವಿ. ರಾಹು ಎಕ್ಸಲೆಂಟ್ ಆ್ಯಕ್ಟರ್ ಆಗ್ತಕ್ಕಂಥದ್ದು, ಎಕ್ಸಲೆಂಟ್ ಆ್ಯಕ್ಟರ್ ರಾಹುನಲ್ಲಿ ಸ್ಪೆಷಲಿ ಬಂದರೆ. ಅವರಿಗೆ ಭಗವಂತ ಕೊಟ್ಟಿದ್ದಾನೆ, ಆ್ಯಕ್ಟರ್ ಕೊಟ್ಟಿದ್ದಾನೆ, ಸ್ಕಿಲ್ ಕೊಟ್ಟಿದ್ದಾನೆ. ಅದರಲ್ಲಿ ನೇಮ್ ಆ್ಯಂಡ್ ಫೇಮ್ 10ನೇ ಮನೆ ಇದೆ. ಆ ಗುರುನಲ್ಲೇ ನೋಡಿ 10 ಅನ್ನೋ ನಂಬರ್ ಇದೆ. ಇಟ್ ಮೀನ್ಸ್ ರಾಹುನಲ್ಲೇ 10 ಅನ್ನೋ ನಂಬರ್ ಇದೆ. ಸಕ್ಸಸ್ಸು 11ನೇ ಮನೆ, ಕೋಟಿ ಕೋಟಿ ದುಡ್ಡು 5, 8, 10, 11 ಇದೆ. ನಮಗೆ ಫಿಲ್ಮ್ ಇಂಡಸ್ಟ್ರಿ ಕಾಂಬಿನೇಷನ್ನು 3, 5, 8, 10, 11. ಇವರಿಗೆ ದಶದಲ್ಲಿ 5 ಇದೆ, 8 ಇದೆ, 10 ಇದೆ, 11 ಇದೆ. ಫಿಲ್ಮ್ ಇಂಡಸ್ಟ್ರಿನಲ್ಲಿ ಭಗವಂತ ಸಕ್ಸಸ್ ಕೊಟ್ಟಿರ್ತಕ್ಕಂಥದ್ದು, ನಂಬರ್ 1 ಆ್ಯಕ್ಟರ್ ಮಾಡಿರ್ತಕ್ಕಂಥದ್ದು. ಏಕೆಂದರೆ ರಾಹು ಎಸ್ಪೆಷಲಿ ಗ್ರೋನೆಸ್ ಕೊಡ್ತಕ್ಕಂಥ ಗ್ರಹ. ತುಂಬ ಅನ್ಬಿಲೀವೇಬಲ್ ಆ್ಯಕ್ಟಿಂಗ್ ಅಂತ ಕರಿತೀವಿ. ಯಾವ ಪಾತ್ರ ಕೊಟ್ಟರು ಮಾಡ್ತಾರೆ ಅಂತಾರಲ್ಲ, ಆ ರೀತಿ ರಾಹು ಮಾಡಿಸ್ತಕ್ಕಂಥ ಒಂದು ಕ್ಯಾರೆಕ್ಟರ್. ಆದರೆ ನಾವು 9 ಗ್ರಹನೂ ಗಮನಿಸಿದಾಗ ಫಿಲ್ಮ್ ಇಂಡಸ್ಟ್ರಿ ಕಾಂಬಿನೇಷನ್ ಏನೋ ಇದೆ, ಕರೆಕ್ಟ್ ಅಲ್ವಾ? ಆದರೆ ಆ 9 ಗ್ರಹಗಳಲ್ಲೂ ಕೂಡ ನೆಗೆಟಿವ್ ಕಾಂಬಿನೇಷನ್ ಇಂಪ್ಯಾಕ್ಟ್ ಆಗಿದೆ. ಅಂದರೆ 12ನೇ ಮನೆ ಅಂತಕ್ಕಂಥದ್ದು ಬಹಳಷ್ಟು ಗ್ರಹಗಳಲ್ಲಿದೆ, ನೀವು ಅಲ್ಲಿ ಗಮನಿಸ್ಬೋದು. 11 ಇದ್ದರೆ ಸಕ್ಸಸ್ ಅಂತ ಹೇಳ್ತೀವಿ, 12 ಸಮಸ್ಯೆಗಳನ್ನ ತಂದಿರ್ತಕ್ಕಂಥದ್ದು. ಅಂದರೆ ಸಕ್ಸಸ್ನ ಕಿತ್ಕೊಳ್ಳುತ್ತೆ 12. ಸಮಸ್ಯೆ ಕೊಡ್ತಕ್ಕಂಥದ್ದು 8ನೇ ಮನೆ. ಆ ಚಾರ್ಟಲ್ಲಿ ನೀವು ನೋಡ್ಬೋದು 8ನೇ ಮನೆ, 12ನೇ ಮನೆ ಸಾಕಷ್ಟಿದೆ ನೋಡಿ. ಅಲ್ಲಿ ದಶ ಅವರಿಗೆ ಯಾವ ರೀತಿ ವ್ಯಕ್ತಿತ್ವ ಕೊಡುತ್ತೆ ಅಂತ ಹೇಳುತ್ತೆ. ದಶ ಒಂದು ಮಟ್ಟಿಗೆ ಪರವಾಗಿಲ್ಲ, ಯಾಕೆಂದರೆ ನಕ್ಷತ್ರ 9 ಅನ್ನೋ ನಂಬರ್ ತೊಗೊಂಡಿದೆ, ಸಬ್ಲಾಡ್ 5 ಅನ್ನೋ ನಂಬರ್ ತೊಗೊಂಡಿದೆ. ಅಲ್ಲಿ ಸೂರ್ಯ ನಕ್ಷತ್ರದಲ್ಲಿದ್ದಾನೆ, ಸೂರ್ಯ 9ನೇ ಮನೆ. ದಶ ಒಂದು ಲೆವೆಲಿಗೆ ಓಕೆ, ಗುಡ್ ಕ್ಯಾರೆಕ್ಟರ್ನ ಕೊಟ್ಟಿದೆ ಮ್ಯಾಕ್ಸಿಮಮ್. ಆದರೆ ಭುಕ್ತಿ ಹಂಗಲ್ಲ. ಆ ಕುಜ ಭುಕ್ತಿಗೆ ಹೋಗಿ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗ್ತಾನೆ ಅಂದರೆ, ನಾವು ಮೊನ್ನೆ ಎಪಿಸೋಡಲ್ಲಿ ಮಾತಾಡಿದ್ದು 3, 8, 12 ಇರುತ್ತೆ ಅಂತ. ಕುಜಂಗೋಗಿ ನೋಡಿ MA ಅಂತ ಇದೆ, ಗ್ರೀನ್ ಕಲರ್ ಬಾಕ್ಸ್. MA ಕೆಳಗಡೆ ಚಂದ್ರ ನೋಡಿ, ಚಂದ್ರನೂ ಕೆಟ್ಟೋಗಿದೆ. ಯಾಕೆಂದರೆ ವೃಷಭ ಲಗ್ನಕ್ಕೆ 3ನೇ ಅಧಿಪತಿ 9ನೇ ಮನೇಲಿ ಕೂತ್ಕೊಂಡು ಡಿಗ್ರಿ ವೈಸ್ 8 ತೊಗೊಂಡಿದ್ದಾನೆ. 3, 8 ಕಾಂಬಿನೇಷನ್ ಬಂತು. ಕುಜನಲ್ಲೇ 7, 8, 12. ಆ 3, 8, 12 ಕನೆಕ್ಟ್ ಆಗೋಯ್ತು. 3ನೇ ಮನೆ, 8ನೇ ಮನೆ, 12ನೇ ಮನೆ ಆ ಬುಕ್ತಿನಲ್ಲೇ ಕನೆಕ್ಟ್ ಆಯಿತು. ಆ ಬುಕ್ತಿನಲ್ಲಿ 3, 8, 12 ಬಂದಾಗ ವ್ಯಕ್ತಿಯ ಅರೆಸ್ಟ್ ಆಗ್ತಕ್ಕಂಥದ್ದು ಕನ್ಫರ್ಮ್ ಮಾಡ್ತವೆ ಗ್ರಹಗಳು. ಅಲ್ಲಿ 7, 8, 12 ಇದೆ. ವ್ಯಸನಗಳ ಕಾಂಬಿನೇಷನ್, ಕುಡಿತಕ್ಕೆ ದಾಸರಾಗ್ತಾರೆ ಅಥವಾ ಯಾವುದೋ ಒಂದು ವ್ಯಸನಕ್ಕೆ ದಾಸರಾಗ್ತಾರೆ ಅಂತಾರಲ್ಲ, 7, 8, 12 ಬುಕ್ತಿನಲ್ಲೇ ಇದೆ. ಆ ದಶದಲ್ಲೂ ನಾವು ಕಂಡುಹಿಡಿಬೋದು. 5, 8, 12 ಇದೆ ದಶದಲ್ಲಿ, ನೀವು ಗಮನಿಸ್ಬೋದು. 6, 8, 12 ಅನ್ನೋ ಕಾಂಬಿನೇಷನ್ ಇದೆ. ಅದೆಲ್ಲ ವ್ಯಸನಗಳು, ಎಂಜಾಯ್ಮೆಂಟ್ ಕಾಂಬಿನೇಷನು. ಕುಡಿತಕ್ಕೆ ದಾಸರಾಗ್ತಕ್ಕಂಥದ್ದು, ಕೋಪಕ್ಕೆ ದಾಸರಾಗ್ತಕ್ಕಂಥದ್ದು 6, 8, 12, 7, 8, 12, 3, 8, 12 ಅಷ್ಟೂ ಕಾಂಬಿನೇಷನ್ ನೀವು ಗಮನಿಸ್ಬೋದು. 9 ಗ್ರಹಗಳಲ್ಲೂ ಕೂಡ ಚಾರ್ಟ್ ಹಾಕಿದ್ದೀನಿ. ಸೊ ಹಾಗೆ ನೋಡಿ ಇನ್ನೊಂದು ಚಾರ್ಟ್ ಬರುತ್ತೆ, ಮಾರ್ಕ್ ಮಾಡಿದ್ದೀನಿ ಎಷ್ಟು ಗ್ರಹಗಳು ಇವ್ರಿಗೆ ಸಮಸ್ಯೆಯನ್ನು ಕೊಟ್ಟಿದೆ. ಮಾರ್ಕಲ್ಲಿ ನೋಡಿ, ಎಲ್ಲಿ ನೋಡಿದ್ರು
3, 8, 12. ಎಲ್ಲಿ ನೋಡಿದ್ರು 7, 8, 12. 9 ಗ್ರಹಗಳಲ್ಲೂ ಮ್ಯಾಕ್ಸಿಮಮ್ ಎಲ್ಲ ಬಂದ್ಬಿಟ್ಟಿದೆ ನೆಗೆಟಿವ್. ಈ ಗ್ರಹಸ್ಥಿತಿ ಏನು ಹೇಳ್ತಾ ಇದೆ ಅಂದರೆ ಫಿಲ್ಮ್ ಇಂಡಸ್ಟ್ರಿಗೆ ಒಳ್ಳೆಯದಷ್ಟೇ. ಅವರು ದುಡ್ಡು ಮಾಡಲಿಕ್ಕೆ, ಆ್ಯಕ್ಟಿಂಗ್ ಮಾಡಲಿಕ್ಕೆ, ಫೇಮಸ್ ಆಗಲಿಕ್ಕೆ, ಅಭಿಮಾನಿಗಳ ಬಳಗ ಮಾಡ್ಕೊಳ್ಳಿಕ್ಕೆ ಕಾಂಬಿನೇಷನ್ ಇಸ್ ಎಕ್ಸಲೆಂಟ್. ಆದರೆ ವ್ಯಕ್ತಿತ್ವ ಅಂತ ಬಂದಾಗ ಈ 3, 8, 12 ಅಂತಕ್ಕಂಥದ್ದು ಮಿತಿಮೀರಿದ ಕೋಪ ಕೊಡುತ್ತೆ. ಮಿತಿಮೀರಿದ ಕೋಪ ಅಂದರೆ ಯಾರು ಒಂದು ಮಾತಂದರೂ ಕೂಡ ಸಹಿಸೋದಿಲ್ಲ. ಅದೇ 3, 8, 12 ನೋಡಿ. ಇಲ್ಲಿ ಕರ್ಮಫಲದಲ್ಲಿ ಇಂಡಿಕೇಶನ್ ಆಗಿದೆ. ಅಂದರೆ ಇಂದಿನ ಜನ್ಮದ ಪಾಪಗಳನ್ನ ತೊಗೊಬಂದಿದ್ದಾರೆ. ಸೊ ಆ ಪಾಪಗಳು ಏನು ಮಾಡಿಸುತ್ತೆ ಅಂದರೆ ಮತ್ತೆ ಕೋಪ ಕೊಟ್ಟು ಈ ವ್ಯಕ್ತಿನ ಹಾಳು ಮಾಡೋಕ್ಕೆ ನೋಡುತ್ತೆ. ಈ ವ್ಯಕ್ತಿ ಆ ದಾರಿನಲ್ಲಿ ಹೋಗಿರ್ತಕ್ಕಂಥದ್ದು. ಸೊ ಜಾತಕನ ಈ ಕಾಲದಲ್ಲಿ ಜ್ಯೋತಿಷ್ಯಗಳು ಪರಿಪಕ್ವವಾಗಿ ಹೇಳಲ್ಲ, ಸುಮ್ಮನೆ ಕುಂಡ್ಲಿ ನೋಡಿ ಹೇಳ್ತಾರೆ. ಈ ಕಾಂಬಿನೇಷನ್ ಬಗ್ಗೆ ಹೇಳಲ್ಲ. ಒಬ್ಬ ರಾಜಕಾರಣಿಗೆ ಆಗಿರ್ಬೋದು, ಸ್ಟಾರ್ಗೆ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು, ಈ ಕಾಂಬಿನೇಷನ್ ಬಂದಾಗ ಮನವರಿಕೆ ಮಾಡಿಸ್ಬೇಕಾಗತ್ತೆ ಅವರಿಗೆ. ಬುದ್ಧಿ ಕರೆಕ್ಟಾಗಿ ಇಟ್ಕೊಳ್ಳಿ. ಏಕೆಂದರೆ ಇಡೀ ಜಗತ್ತು ನಿಮ್ಮನ್ನು ಫಾಲೋ ಮಾಡ್ತಾ ಇರುತ್ತೆ. ಒಬ್ಬ ನಟ, ರಾಜಕಾರಣಿ ಅಂದರೆ ನಿಮ್ಮನ್ನು ಫಾಲೋ ಮಾಡುತ್ತೆ. ಇವ್ರು ಹೆಂಗಿದ್ದಾರೆ, ಇವ್ರ ಲೈಫ್ ಸ್ಟೈಲ್ ಏನು, ನಾವು ಹಂಗೆ ಇರೋಣ. ಜಗತ್ತಿರೋದೇ ಹಂಗೆ. ಆ ಥರ ಇದ್ದಾಗ ನಿಮ್ಮ ಹಣೆ ಬರದಲ್ಲಿ ಕೆಟ್ಟದ್ದು ತಂದಾಗ, ನೀವು ಕೆಟ್ಟ ದಾರಿಗೆ ಹೋದಾಗ ನಿಮ್ಮನ್ನು ಫಾಲೋ ಮಾಡ್ತಕ್ಕಂಥವ್ರು ಕೂಡ ಹಂಗೆ ಆಗ್ತಾರೆ. ಇದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮೇಯ್ನ್ ಕಲಿ ಪ್ರವೇಶ ಆಗ್ತಕ್ಕಂಥದ್ದೇ ಫೇಮಸ್ ಆಗಿರೋರಿಗೆ ಮೋಸ್ಟ್ ಡೇಂಜರಸ್. ಕಲಿಯುಗದಲ್ಲಿ ಯಾರು ಫೇಮಸ್ನೆಸ್ಸು ಅವ್ರನ್ನೋಗಿ ಹಾಳು ಮಾಡೋದು. ಯಾಕೆ ಅವ್ರನ್ನೇ ಹೋಗಿ ಹಾಳು ಮಾಡಬೇಕು ಅಂದರೆ, ಅವ್ರು ಹಾಳಾದರೆ ಸಾಮಾನ್ಯ ಜನಗಳು ಹಾಳಾಗ್ತಾರೆ. ಯಾಕೆಂದರೆ ಒಬ್ಬ ಸಾಮಾನ್ಯ ಜನ ಹಾಳಾದರೆ ಎಲ್ಲರೂ ಫಾಲೋ ಮಾಡಲ್ಲ. ಎಲ್ಲೋ ಒಬ್ಬ ಹುಡುಗ ಹಾಳಾಗಿದ್ದಾನೆ ಅಂದರೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಜನ. ಅದೇ ಫೇಮಸ್ ಆದ ವ್ಯಕ್ತಿ ಕೆಟ್ಟ ನಡತೆಯಿಂದ, ಹವ್ಯಾಸಗಳಿಂದ ಹಾಳಾಗ್ತಾ ಇದ್ದಾನೆ ಅಂದರೆ ಅಲ್ಲಿ ಸಮಸ್ಯೆ ಆಗುತ್ತೆ ಸಾಮಾನ್ಯ ಜನಕ್ಕೆ. ಯಾಕೆಂದರೆ ಫಾಲೋ ಮಾಡಿಬಿಡ್ತಾರೆ. ಅವು ಯಾವ ದಾರಿನಲ್ಲಿದ್ದಾರೆ ಆ ದಾರಿನಲ್ಲಿ. ಬಟ್ ಇವರಿಗೆ ಆ ನೆಗೆಟಿವ್ ಕಾಂಬಿನೇಷನ್ 9 ಗ್ರಹದಲ್ಲಿ ರನ್ ಆಗಿರೋದ್ರಿಂದ ಕೋಪಕ್ಕೆ ಕಂಟ್ರೋಲೇ ಇರಲ್ಲ. ಕಾಂಟ್ರವರ್ಸಿ ಕಾಂಬಿನೇಷನ್ ಅಂತ ಹೇಳ್ತೀವಿ. ನೀವು ಕೇಳ್ತಾ ಇರ್ತೀರ, ಇವ್ರದ್ದೇ ಯಾಕೆ ಆಗಬೇಕು, ಸಿಕ್ಕಾಬಟ್ಟೆ ಆಗುತ್ತಲ್ಲ. 3, 8, 12 ಕಾಂಟ್ರವರ್ಸಿ ನಂಬರು ಸಿಕ್ಕಾಬಟ್ಟೆ ನೋಡಿ, ಅಲ್ಲಿ ಚಾರ್ಟಲ್ಲೇ ಇದೆ. 3, 8, 12 ಅಂದರೆ ಕಾಂಟ್ರವರ್ಸಿ. ಕೆಟ್ಟ ಮಾತಾಡ್ತಾರೆ ಅಂತ ಒಂದು ಕಡೆ ಬಂತು, ಇನ್ನೊಬ್ರಿಗೆ ಬೈತಾರೆ ಅಂತ ಬಂತು. ಸಿಚುವೇಶನ್ ನಾವು ನೋಡಿದ್ದೀವಿ, ಇನ್ನೊಬ್ರಿಗೆ ಬೈದಿರ್ತಕ್ಕಂಥದ್ದು ಅದು ಇದು ಅಂತ. 3, 8, 12 ಕಾಂಬಿನೇಷನ್. ಏಕೆಂದರೆ ಒಳಗಡೆ ರೋಷವನ್ನು ಉಕ್ಕಿಸ್ತಕ್ಕಂಥ ಒಂದು ಕಾಂಬಿನೇಷನ್ ಆಗುತ್ತೆ. ಬಟ್ ಈ ವ್ಯಕ್ತಿ ಈಗ ಆಲ್ರೆಡಿ ತನಿಖೆಯಲ್ಲಿದೆ. ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ತಪ್ಪು ಮಾಡಿದಾರಾ ಇಲ್ವಾ ಇನ್ನೂ ಯಾರಿಗೂ ಕನ್ಫರ್ಮ್ ಇಲ್ಲ. ಆದರೆ ಗ್ರಹಸ್ಥಿತಿ ಏನು ಹೇಳುತ್ತೆ ಅಂದರೆ, ಇಲ್ಲಿ ನೋಡಿ ಎಲ್ಲ ಬೇಲ್ ಅಂತಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಇದು ರೂಲ್, ಕಾನೂನಿದೆ. ಗ್ರಹಗಳು ಏನು ಹೇಳುತ್ತೆ ಗೊತ್ತಾ, ಹಣೆ ಬರ ಎಷ್ಟೇ ಚೆನ್ನಾಗಿರಲಿ, ತಪ್ಪು ಮಾಡಿದನ ವ್ಯಕ್ತಿಗೆ ಶಿಕ್ಷೆ ಆಗಬೇಕು, ಇದು ರೂಲ್. ಇಲ್ಲಿ ಜಾತಕದಲ್ಲಿ ಬರೋದಿಲ್ಲ. ತಪ್ಪು ಮಾಡಿಲ್ಲ ಅಂದರೆ, ನಾನು ಅಷ್ಟೇ ಹೇಳೋದಿಲ್ಲ, ಅವ್ರೇನಾರ ತಪ್ಪು ಮಾಡಿಲ್ಲ ಅಂತ ಸಾಬೀತಾದರೆ ಈಗ ಸದ್ಯಕ್ಕೆ ಅಕ್ಟೋಬರ್ವರೆಗೂ ಹೆವಿ ಬ್ಯಾಡ್ ಟೈಮ್. ಅಕ್ಟೋಬರ್ ಆದಮೇಲೆ ಅವ್ರಿಗೆ ಲಿಟಿಗೇಷನಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ಇದೆ. ಅಂದರೆ ಕೋರ್ಟ್ ಕೇಸ್ ಆಗಿರ್ಬೋದು, ಏನೇ ಆರೋಪಿ ಸ್ಥಾನದಲ್ಲಿರ್ಬೋದು. ಅವ್ರೇನಾರು ತಪ್ಪು ಮಾಡಿಲ್ಲ ಅಂದರೆ ಅಕ್ಟೋಬರ್ ಆದಮೇಲೆ ಅದೆಲ್ಲ ಸಾಲ್ವ್ ಆಗುತ್ತೆ. ಅಕಸ್ಮಾತ್ ಇವಾಗ ಶಾರ್ಟ್ ಟರ್ಮ್ ಅಂತ ನೋಡಿದಾಗ ಕೇತು ಅಂತರ್ಭುಕ್ತಿ ನಡೀತಾ ಇದೆ. ಕೇತು ಸಬ್ಲಾಡ್ ಚೆನ್ನಾಗಿಲ್ಲ, ಚಂದ್ರನೇ ಇದ್ದಾನೆ. 8 ಮತ್ತೆ ಅಬ್ಸ್ಟೆಕಲ್ ಬರ್ತಕ್ಕಂಥದ್ದು ಅವರಿಗೆ ಬೇಲ್ ವಿಚಾರಕ್ಕೆ. ನೆಕ್ಸ್ಟ್ ಶುಕ್ರ ಅಂತರ್ಭುಕ್ತಿ ಬರ್ತಾನೆ. ಆ ಶುಕ್ರನಲ್ಲಿ ಸಬ್ಲಾಡ್ ಕೇತು 11ನೇ ಮನೆ ಕೊಟ್ಟಿದ್ದಾನೆ. 11 ತಪ್ಪು ಮಾಡಿಲ್ಲ ಅಂದರೆ ಮಾತ್ರ ಬೇಲ್ ಕೊಡುತ್ತೆ ಹೊರತು, ತಪ್ಪು ಮಾಡಿದರೆ ಯಾವುದೇ ಕಾರಣಕ್ಕೂ ಜಾತಕ, ಹಣೆ ಬರ, ದೇವರು ಯಾರೂ ಸಪೋರ್ಟ್ ಮಾಡಲ್ಲ. ಜನಗಳು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಜಾತಕ ಚೆನ್ನಾಗಿದ್ದ ತಕ್ಷಣ ತಪ್ಪು ಮಾಡಿದವ್ರನ್ನೆಲ್ಲ ಬಿಟ್ಬಿಡ್ತಾರೆ, ಹಂಗೆ ಬರೋದಿಲ್ಲ ಕಾನ್ಸೆಪ್ಟು. ತಪ್ಪು ಮಾಡಿದ ಸತ್ಯ ಆದರೆ ಶಿಕ್ಷೆ ಆಗುತ್ತೆ. ತಪ್ಪು ಮಾಡಿಲ್ಲ ಅಂದರೆ ಗ್ರಹಗಳು ಸಪೋರ್ಟ್ ಮಾಡ್ತವೆ. ಏನೋ ಕೋಪದಿಂದ ಜಸ್ಟ್ ಜೊತೆಲಿದ್ರು ಅಥವಾ ಹೇಳ್ಬಿಟ್ಟು ಕಳಿಸಿದ್ರು ಅಂತ ಏನೋ ಹೇಳ್ತಾರಲ್ಲ, ಆ ಥರ ಏನಾದರೂ ಆಗಿದ್ದರೆ ಇದೇ ಜುಲೈ 16 ಆದಮೇಲೆ ಬೇಲ್ ಸಿಗುತ್ತೆ, ಸೆಪ್ಟೆಂಬರ್ ಒಳಗಡೆ. ತಪ್ಪು ಮಾಡಿದರೆ ಜಾತಕ ಕೌಂಟ್ ಆಗಲ್ಲ, ಗ್ರಹಗಳು ಎಷ್ಟೇ ಚೆನ್ನಾಗಿರಲಿ. ಆದರೆ ಗ್ರಹಸ್ಥಿತಿ ಏನು ಹೇಳ್ತಾ ಇದೆ ಅಂದರೆ, ಇವತ್ತಲ್ಲ ನಾಳೆ ಹೊರ ಬರ್ತಾರೆ ಅಂತ ಹೇಳ್ತಾ ಇದೆ. ಯಾಕೆಂದರೆ 9 ಇದೆ, 10 ಇದೆ, 11 ಇದೆ. ನೆಕ್ಸ್ಟ್ ರಾಹು ಭುಕ್ತಿ ಇದೆ, ರಾಹು ಅದ್ಭುತವಾಗಿದ್ದಾನೆ. ನೆಕ್ಸ್ಟು ಶನಿ ದಶ ಬರ್ತಾ ಇದೆ, ಅದು ಅದ್ಭುತವಾಗಿರ್ತಕ್ಕಂಥ ದಶ. ಸೊ ಅಲ್ಲೆಲ್ಲೋ ಒಂದು ಕಡೆ ನೋಡಿದಾಗ ಹೊರಗಡೆ ಬರ್ತಾರೆ. ಯಾಕೆಂದರೆ ಕಾಂಬಿನೇಷನ್ ಬ್ಯಾಡ್ ಇದ್ರೂ ಕೂಡ ಗುಡ್ ಮಿಕ್ಸಲ್ಲಿದೆ. ಆದರೆ ಆ ವ್ಯಕ್ತಿ ತಪ್ಪಿಲ್ಲ ಅಂತ ಸಾಬೀತಾದರೆ ಮತ್ತೆ ನಂಬರ್ 1 ಸ್ಟಾರ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ತಪ್ಪಿಲ್ಲ ಅಂತ ಸಾಬೀತಾದರೆ ನಾನು ಹೇಳ್ತಾ ಇರೋದು, ಯಾಕೆಂದರೆ ಗ್ರಹಸ್ಥಿತಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್
ಶನಿ ದಶಾ ಬರ್ತಕ್ಕಂಥದ್ದು ನೆಕ್ಸ್ಟ್ ಅವರಿಗೆ ಗುರುದಶ ಮುಗಿದ ಮೇಲೆ. ಒಬ್ಬ ಆ್ಯಕ್ಟರ್ ಆಗೋಕ್ಕೆ ಏನು ಬೇಕು? 3, 5, 8, 10, 11 ಅಲ್ಲಿ ಶನಿಯಲ್ಲಿ ನೀವು ನೋಡ್ಬೋದು ಆ ಕಾಂಬಿನೇಷನ್ಸ್ ಇದೆ 3, 5, 8, 10, 11. ಆದರೆ ನೆಗೆಟಿವ್ ಏನು ಗೊತ್ತಾ? 3, 8 ಜೊತೆ 12 ಬಂದುಬಿಟ್ಟಿದ್ದಾನೆ ಅಲ್ಲೂ ಶನಿಯಲ್ಲಿ. ಮತ್ತೆ ಲಾಕಿಂಗ್ ಕಾಂಬಿನೇಷನ್. ಆ ವ್ಯಕ್ತಿ ಬದಲಾವಣೆ ಆದರೆ, ಕೋಪ ಬಿಟ್ಟರೆ, ಒಳ್ಳೆಯ ಮನುಷ್ಯ ಆಗಿ ಟರ್ನ್ ಆದರೆ ಶನಿ ಟಾಪ್ ಲೆವೆಲಿಗೆ ತಗೊಂಡೋಗ್ತಾನೆ. ಇದೇ ಬುದ್ಧಿ ಇದೆ. ಇನ್ನು ಕುಡಿತಕ್ಕೆ ಅವರು ಜೈಲಿಂದ ವಾಪಸ್ ಬಂದರು, ಅದೇನೋ ಸಾಬೀತಾಯಿತು. ಕುಡಿತಕ್ಕೆ ಮತ್ತೆ ದಾಸರಾದರೆ ಮತ್ತೆ ಅಧೋಗತಿ ಆಗ್ತಕ್ಕಂಥದ್ದು. ಯಾಕೆಂದರೆ ಮತ್ತೆ 3, 8, 12 ಅನ್ನೋದು ರನ್ ಆಗ್ತಾಯಿದೆ ಅಲ್ಲಿ ಶನಿಯಲ್ಲಿ. ಅವರೇನಾದರೂ ಕುಡಿತ ಬಿಟ್ಟರು, ಕೆಟ್ಟ ಕೆಟ್ಟ ಸವಾಸಗಳನ್ನ ಬಿಡಬೇಕು. ಯಾಕೆಂದರೆ 7, 8, 12 ಸಾಕಷ್ಟು ಗ್ರಹಗಳಲ್ಲಿದೆ. 3, 8, 12, 7, 8, 12 ಕೆಟ್ಟ ಕೆಟ್ಟ ಸಹವಾಸಗಳನ್ನ ಕೊಡ್ತಕ್ಕಂಥ ಮನೆ 9 ಗ್ರಹದಲ್ಲೂ ಇದೆ ಇವರಿಗೆ. ಅದನ್ನೆಲ್ಲ ಬಿಟ್ಟರೆ ಭಗವಂತ ಗ್ರಹಗಳು ಒಳ್ಳೇದು ಮಾಡ್ತಾರೆ ಹೊರತು, ಬಿಟ್ಟಿಲ್ಲ ಅಂದರೆ ತಿಪ್ಪುರ್ಲಾಗ ಹೊಡೆದ್ರೂ ಒಳ್ಳೇದು ಮಾಡಲ್ಲ. ಮತ್ತೆ ಅದೇ ಜೈಲು, ಅದೇ ಕಾಂಟ್ರವರ್ಸಿ, ಅದೇ ಕೆಟ್ಟ ವ್ಯಕ್ತಿತ್ವ ಮತ್ತು ಅಪಕೀರ್ತಿ. ಒಬ್ಬ ವ್ಯಕ್ತಿ ಒಳ್ಳೆ ನೇಮ್ನ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾನೆ. ಆ ಕರ್ಮದಲ್ಲೇ ಇಂಡಿಕೇಶನ್ ಇರುತ್ತೆ ನಿನ್ನ ನೇಮ್ ಹಾಳು ಮಾಡ್ಕೋತೀಯಾ ಅಂತ. 3, 8, 10, 11, 3, 5, 10, 11 ಒಳ್ಳೆ ನೇಮ್ ಆ್ಯಂಡ್ ಫೇಮ್ ಕಾಂಬಿನೇಷನ್ನು. 12 ಯಾವಾಗ ಸೇರ್ಕೊಳ್ಳುತ್ತೆ? ಅಪಕೀರ್ತಿ ಬರ್ತಕ್ಕಂಥದ್ದು. ಅದೇ ಕಾಂಟ್ರವರ್ಸಿ 3, 8, 12 ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಅವಮಾನಕ್ಕೊಳಗಾಗ್ತಾನೆ, ಜನರ ಒಂದು ದ್ವೇಷಕ್ಕೊಳಗಾಗ್ತಾನೆ, ಇದಕ್ಕೆಲ್ಲ ಒಳಗಾಗ್ತಾನೆ ಅಂದರೆ 3, 8, 12 ಇರುತ್ತೆ ಜಾತಕದಲ್ಲಿ. ನೋಡಿ ಇವ್ರಿಗೆ ಎಷ್ಟು ಗ್ರಹದಲ್ಲಿದೆ 3, 8, 12 ಅಪಕೀರ್ತಿ. ಎಷ್ಟು ಜನ ಬೈಕೋತಾರೆ, ಎಷ್ಟು ಜನ ಇದು ಮಾಡ್ತಾರೆ, ಅಪಕೀರ್ತಿ ಬಂದಿರತಕ್ಕಂಥದ್ದು. ಏಕೆಂದರೆ ಆ ನಡತೆಗಳು, ಹವ್ಯಾಸಗಳು ಕರೆಕ್ಟ್ ಇಲ್ಲದೆ ಇದ್ದಾಗ ಭಗವಂತ ಕೊಟ್ಟಿದ್ದಾನೆ. ಆ ನಡತೆ ಹವ್ಯಾಸಗಳನ್ನ ಇವ್ರು ಕರೆಕ್ಟಾಗಿ ಇಟ್ಕೊಂಡ್ರೆ, ಅಂದರೆ ಹಣೆ ಬರ ಮೀರಿ ಇಟ್ಕೋಬೇಕು. ಇಲ್ಲ ಹಣೆ ಬರ ಏನು ಹೇಳ್ತಾ ಇದೆ, ನೀನು ಹಾಳು ಮಾಡೋಕ್ಕೆ ನೋಡ್ತೀನಿ ಅಂತ. ಎಷ್ಟೇ ನಟ ಆಗಿರಲಿ, ರಾಜಕಾರಣಿ ಆಗಿರಲಿ, ಯಾರೇ ಆಗಿರಲಿ, ಗ್ರಹಗಳು ಏನು ಮಾಡ್ತವೆ ಅಂದರೆ ಮನಸ್ಥಿತಿ ನೋಡ್ತವೆ. ಇವನು ಕೋಪ ಇದೆಯಾ, ಇವನಿಗೆ ಕೆಟ್ಟ ಕೆಟ್ಟ ಅಭ್ಯಾಸ ಇದೆಯಾ ನೋಡ್ತವೆ. ಇದೆಯಾ ಹಾಳು ಮಾಡ್ತವೆ, ಬಿಡೋದಿಲ್ಲ. ಅವ್ರದ್ರ ಕೆಲಸ ಅದು ಮಾಡ್ತವೆ. ಅದೇ ಹವ್ಯಾಸಗಳು, ಕೆಟ್ಟ ನಡವಳಿಕೆ ಯಾವುದೂ ಇಲ್ಲ, ಎಂಥ ಜಾತಕ ಕೆಟ್ಟಿರಲಿ ಏನೂ ಆಗಲ್ಲ. ಇದೇ ಸೀಕ್ರೆಟ್. ಬಟ್ ಇವರಿಗೆ ನೆಗೆಟಿವ್ ಕಾಂಬಿನೇಷನ್ ಇದೆ. ಆ ನಡತೆ ಎಲ್ಲೋ ಗ್ರಹಗಳಿಗೆ ಕಾಣ್ತಿದೆ. ಒಳಮನಸ್ಸಿನ ವ್ಯಕ್ತಿತ್ವಗಳು ಗ್ರಹಗಳಿಗೆ ಗೊತ್ತಿರುತ್ತೆ, ಭಗವಂತನಿಗೆ ಗೊತ್ತಿರುತ್ತೆ. ಅಲ್ಲಿ ಸಮಸ್ಯೆ ಕೊಟ್ಟಿರತಕ್ಕಂಥದ್ದು, ಅವರಿಗೆ ಕೆಟ್ಟದ್ದು ಮಾಡಿಸಿರ್ತಕ್ಕಂಥದ್ದು ಜಾತಕದಲ್ಲಿ ಕಂಡು ಬರ್ತಾ ಇದೆ. ನೋಡಿ ವೀಕ್ಷಕರೇ, ನಮ್ಮ ಜಾತಕ ಅನ್ನೋದು ಪಕ್ಕಾ ಇಂಡಿಕೇಶನ್ ಮಾಡುತ್ತೆ. ಯಾಕೆಂದರೆ ನನ್ನ 6 ವರ್ಷದ ಅನುಭವ ಇದೆ ಇದರಲ್ಲಿ. ಈ ಥರ ಕಾಂಬಿನೇಷನ್ನ ಪ್ರತಿಯೊಂದು ಜನಕ್ಕೂ ನೋಡ್ತೀನಿ ದಶಾಭುಕ್ತಿನಲ್ಲಿ. ಅವ್ರವ್ರ ಜೀವನ ಏನು ತೊಗೊಬಂದಿದ್ದೀರ ನಡೆಯುತ್ತೆ. ತಿಪ್ಪುರ್ಲಾಗ ಹೊಡೆದ್ರೂ ಮಿಸ್ ಆಗಲ್ಲ. ಭಗವಂತ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಎಲ್ಲರಿಗೂ. ನಿಮ್ಮ ಕೆಟ್ಟ ಪಾಪಗಳನ್ನ ತಂದಿದ್ರೂ ಕೂಡ ನಿಮ್ಮ ನಡವಳಿಕೆ ಚೆನ್ನಾಗಿತ್ತು ಅಂದರೆ ನಾವು ಬಚಾವಾಗ್ಬೋದಂತೆ. ಯಾರ ನಡವಳಿಕೆ ಚೆನ್ನಾಗಿದೆ ಭಗವಂತ ಏನೂ ಮಾಡಲ್ಲ. ನಡವಳಿಕೆ ಚೆನ್ನಾಗಿಲ್ವಾ, ಗ್ರಹಗಳು ಕೆಟ್ಟಿದೆಯಾ, ಹಿಂದಿನ ಜನ್ಮದ ಪಾಪಗಳನ್ನ ತೊಗೊಬಂದಿದ್ದೀರ, ಬಿಡೋದಿಲ್ಲ. ಇಲ್ಲಾಗಿರೋದೇ ಆ ಕತೆ. ನೆಗೆಟಿವ್ಸ್ ತೊಗೊಬಂದಿರೋದ್ರಿಂದ ಒಳ್ಳೆ ಕಾಂಬಿನೇಷನ್ ಜೊತೆಗೆ ನಡವಳಿಕೆ ಯಾವಾಗ ಹವ್ಯಾಸಗಳು ಕೆಟ್ಟ ದಾರಿನಲ್ಲಿ ಹೋಗುತ್ತೆ ಸಮಸ್ಯೆ ಕೊಡುತ್ತೆ. ಇದು ಬೆಸ್ಟ್ ಎಕ್ಸಾಂಪಲ್. ನಾನು ಈ ಜಾತಕನೇ ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಗೊತ್ತಾ ಸಮಾಜಕ್ಕೆ? ಎಲ್ಲ ಫೇಮಸ್ ಆಗಿರೋರನ್ನೇ ಫಾಲೋ ಮಾಡ್ತಿರಲ್ಲ, ಅದಕ್ಕೆ ಫೇಮಸ್ ಆಗಿರೋರ ಜಾತಕನೇ ನಿಮಗೆ ತೋರಿಸಿ ಗ್ರಹಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಗ್ರಹಗಳು ಯೂನಿವರ್ಸಲ್ಲಿ ಹೆಂಗೆ ಫಲ ಕೊಡ್ತವೆ, ಹೆಂಗೆ ಇಂಡಿಕೇಶನ್ ಮಾಡ್ತವೆ. ಸೊ ಅದರ ಕಾನ್ಸೆಪ್ಟ್ ಇದು. ಅವ್ರು ತಪ್ಪಿಲ್ಲ ಅಂತ ಸಾಬೀತಾಯ್ತಾ, ನೆಕ್ಸ್ಟ್ ರಾಹು ಭುಕ್ತಿ ಬರುತ್ತೆ, ಮತ್ತೆ ಫಿಲಮ್ ಹಿಟ್ ಆಗುತ್ತೆ. ನೆಕ್ಸ್ಟ್ ಶನಿ ದಶದಲ್ಲಿ ಸಿಕ್ಕಾಬಟ್ಟೆ ಫಿಲ್ಮ್ ಮಾಡ್ತಾರೆ, ಸಿಕ್ಕಾಬಟ್ಟೆ ಹಿಟ್ ಆಗ್ತಾರೆ. ಕೆಟ್ಟ ಹವ್ಯಾಸಗಳನ್ನ ಬಿಡಲಿಲ್ವಾ ಅದೋಗತಿ, ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ಸಣ್ಣದಾಗಿ ಸಮಾಜಕ್ಕೆ ತೋರಿಸಿದ್ದೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಯಾಕೆಂದರೆ ನಾವೇನು ತೊಗೊಬಂದಿದ್ದೀವಿ ನಮಗೆ ಭಗವಂತ ಕೊಡ್ತಾನೆ. ಯಾವುದೋ ಜನ್ಮದ ಪಾಪ ಕರ್ಮ ಇರುತ್ತೆ, ನಾವು ಸಿಗಾಕೊಂಡ್ಬಿಡ್ತೀವಿ. ಯಾಕೆ ನೋಡಿ 3, 8, 12 ಅನ್ನೋ ಕಾಂಬಿನೇಷನ್ ಯಾವ ವ್ಯಕ್ತಿ ಬರುತ್ತೆ, ಕೋಪ ಕಂಟ್ರೋಲಿಗೆ ಬರಲ್ಲ. ಅದೇ ಸಮಸ್ಯೆ. ಆ ಕೋಪ ಕಂಟ್ರೋಲ್ ತಂದ್ಕೊಂಡ್ರೆ ಜೀವನ ಸೇವೆ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೊರತು, ಆ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಸರ್ವನಾಶ ಆಗೋಗ್ಬೇಕಾಗತ್ತೆ. ಸೊ ಅದನ್ನು ಸೀಕ್ರೆಟ್ ಹೇಳ್ಕೊಡ್ತಾ ಇದ್ದೀನಿ. ಈ ಕಾಂಬಿನೇಷನ್ ಅಂತಕ್ಕಂಥದ್ದು 27 ಲೈನು ನೋಡಿ. ಇಲ್ಲಿ ಈಗ ಸಮಸ್ಯೆ ಏನಾಯ್ತು ಗೊತ್ತಾ, ಇಲ್ಲಿ ಪರಾಶರ ಕುಂಡ್ಲಿ ತೊಗೊಂಡ್ರೆ ಇದು ಕಾಂಬಿನೇಷನ್ ಬಿಟ್ಟಾಕಿ. ನಿಮ್ಗೆ ಅರ್ಥ ಆಗಿಲ್ವಾ? ಕೇತು ಗುರು ಜೊತೆ ಕೂತಿದ್ದಾರೆ. ವೃಷಭ ಲಗ್ನಕ್ಕೆ ಅಷ್ಟಮಾಧಿಪತಿ ಜೊತೆ ಕೂತ್ಕೊಂಡ ಕೇತು ಹೋಗಿ, ಅಲ್ಲಿ ಸಮಸ್ಯೆ. ಕುಜ 9ನೇ ಮನೆ ಕೂತ್ಕೊಂಡ್ರು ಕೂಡ ಅವನು 12ನೇ ಅಧಿಪತಿ, 7ನೇ ಅಧಿಪತಿ, 8ನೇ ಮನೆ ತೊಗೊಂಡ, ಅಲ್ಲಿ ಮತ್ತೆ ನೆಗೆಟಿವ್ ಆಯಿತು. ಚಂದ್ರ 9ನೇ ಮನೇಲಿ ಕೂತಿದ್ದಾನೆ, ಅವನು 8, ಯಾಕೆಂದರೆ 3ನೇ ಅಧಿಪತಿ 8ಕ್ಕೆ ಕನೆಕ್ಟ್ ಆಯಿತು, ಅಲ್ಲೂ ನೆಗೆಟಿವ್. ಇಲ್ಲಿ ಸಾಕಷ್ಟು ಗ್ರಹಗಳು ನೆಗೆಟಿವ್ ಆಗಿಬಿಟ್ಟಿದೆ. ಗುರು ಕೂಡ ನೆಗೆಟಿವ್ ಆಗಿದ್ದಾನೆ ಅವರಿಗೆ, ಯಾಕೆಂದರೆ ಅಷ್ಟಮಾಧಿಪತಿ 12ರಲ್ಲಿ ಕೂತಿದ್ದಾನೆ. ವಿಪರೀತ ರಾಜಯೋಗ.
ವಿಪರೀತ ರಾಜಯೋಗ ಏನು ಕೋಟಿಗಟ್ಟಲೆ ದುಡ್ಡು ಕೊಡುತ್ತೆ ಅಷ್ಟೇ, ಸಿಕ್ಕಾಬಟ್ಟೆ ದುಡ್ಡು ಕೊಡುತ್ತೆ, ಆದರೆ ಸಮಸ್ಯೆ ಕೊಡುತ್ತೆ ಬೇರೆ ರೀತಿ. ಈ ರೀತಿ ನೋಡಿ, ಎಲ್ಲ 4 ಗ್ರಹಗಳು ನಕ್ಷತ್ರ ಸಬ್ಲಾಡಲ್ ಪಾಸಾಗಿ ಸಮಸ್ಯೆ ಕೊಟ್ಟಿರ್ತಕ್ಕಂಥದ್ದು ಕಂಡು ಬಂದಿದೆ. ಸೊ ಇದು ನಮ್ಮ 9 ಗ್ರಹಗಳ ಒಂದು ಪಿಕ್ಚರ್ ನಿಮಗೆ ತೋರಿಸಿದ್ದೀನಿ. ಸೊ ಇದನ್ನು ಏನು ಮಾಡಬೇಕು, ನಮ್ಮ ಜಾತಕದಲ್ಲೂ ಹಿಂಗೆ ಇರುತ್ತೆ ಕಾಂಬಿನೇಷನ್ಸು. ಒಳ್ಳೇದಿದೆಯಾ ಅವ್ನು ಒಳ್ಳೆ ವ್ಯಕ್ತಿ ಆಗಿರ್ತಾನೆ, ಈ ಥರ ಇದೆಯಾ ಕೆಟ್ಟ ವ್ಯಕ್ತಿಗೆ ಎಳಿತಾ ಇರುತ್ತೆ ಮೈಂಡು. ಈ ಥರ ಕಾಂಬಿನೇಷನ್ ಇದ್ರೇನು ವ್ಯಸನಗಳಿಗೆ, ಕೆಟ್ಟದಕ್ಕೆ ಎಳೆದು ಮಡಗಾಗುತ್ತೆ, ಇನ್ನೊಬ್ಬರನ್ನ ಒಡೆದಾಕ್ಬಿಡ್ಬೇಕು ನೋಡಿ. ಇದೇ ಕಾಂಬಿನೇಷನ್ ಬೇರೆ ರೀತಿಯೆಲ್ಲ ಟರ್ನ್ ಮಾಡಕ್ಕೆ ಮೈಂಡ, ಮಾನಸಿಕ ಡಿಪ್ರೆಷನ್ ಆಗ್ತಾರೆ ಈ ಕಾಂಬಿನೇಷನ್ ಇದ್ದರೆ. ಎನಿ ಟೈಮ್ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಚಾಡಿ ಮಾತು ಕೇಳೋದು ಅಂತಾರಲ್ಲ, ಇದೇ ಕಾಂಬಿನೇಷನ್ 3-8-12. ಇನ್ನೊಬ್ಬರು ಮಾತು ಕೇಳಿದ ತಕ್ಷಣ ಟ್ರಿಗರ್ ಆಗ್ಬಿಡೋದು 3-8-12. ಯಾಕೆಂದರೆ ಅದೇ ಕಾಂಬಿನೇಷನ್ ಸಮಸ್ಯೆ ಕೊಡಬೇಕಲ್ಲ, ಅದಕ್ಕೆ ಇನ್ನೊಬ್ಬರು ಮಾತು ಕೇಳ್ತಾರೆ. ನಮಗೆ ಬುದ್ಧಿ ಕಡಿಮೆ ಅಂತಾರಲ್ಲ 3-8-12. ಬುದ್ಧಿ ಅಂದರೆ ದುಡ್ಡು ಮಾಡೋದ್ರಲ್ಲಿ ಬುದ್ಧಿ ಬರುತ್ತೆ, ಜೀವನ ಉಳಿಸ್ಕೊಳ್ಳೋದ್ರಲ್ಲಿ ಬುದ್ಧಿ ಇರಲ್ಲ. 3-8-12 ಬಹಳ ಕಷ್ಟ. ಆ ಕಾಂಬಿನೇಷನ್ನ ನಾವಿಲ್ಲಿ ನೋಡ್ಬೋದು ಜಾತಕದಲ್ಲಿ. ಓಕೆ, ಇಷ್ಟು ಸಣ್ಣದಾಗಿ ಮುಗಿಸಿದ್ದೀನಿ. ಒಂದು ಎಕ್ಸಾಂಪಲ್ ಚಾರ್ಟ್ ಮೂಲಕ ಸಮಾಜಕ್ಕೆ ಒಂದು ಇಂಡಿಕೇಷನ್ ಕೊಡ್ತಾ ಇದ್ದೀನಿ. ಯಾರ್ಯಾರಲ್ಲಿ ಕೆಟ್ಟ ನಡವಳಿಕೆ ಇದೆ, ನಿಮ್ಮ ಕಾಂಬಿನೇಷನ್ ಹಂಗಿರುತ್ತೆ, ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲರಿಗೂ ಆ ಗತಿ ಭಗವಂತ ತಂದೆ ತರ್ತಾನೆ, ಯಾರನ್ನೂ ಬಿಟ್ಟಿಲ್ಲ ದೇವರು. ಫೇಮಸ್ ಆದ್ರೇನು, ಯಾರಾದ್ರೇನು, ವಿಧಿ ಮುಂದೆ ಯಾರೂ ಅಲ್ಲ, ಸಾವು ಬಂತ ಹೋಗಲೇಬೇಕು. ಯಾವ ಫೇಮಸ್ ಆಗಿರಿ, ಕೆಟ್ಟ ಕಾಂಬಿನೇಷನ್ ಇತ್ತಾ ನಡವಳಿಕೆ ಸರಿ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ ಜೀವನ ಮಾಡೋಕ್ಕೆ ಕಲಿಯುಗದಲ್ಲಿ, ಬಹಳ ಕಷ್ಟ. ಓಕೆ, ಇಷ್ಟನ್ನು ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.